ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಕಲಿ ಪುರುಷ ಯಾರು ಹಾಗೂ ಕಲಿಯ ಅಂತ್ಯ ಹೇಗೆ ಆಗುವುದು ಅನ್ನೋದನ್ನು ತಿಳಿಯೋಣ. ಬಾಪೂಜಿಯವರು ಹೇಳ್ತಾರೆ, ಕಲಿ ಪುರುಷ ಒಬ್ಬನೇ ಇರುವನೇ ಅಥವಾ ಅನೇಕರಿದ್ದಾರೆಯೇ ಮತ್ತು ಕೇವಲ ಕಲಿಯುಗದಲ್ಲಿಯೇ ಬರುತ್ತಾನೆಯೇ, ಸತ್ಯಯುಗ ದ್ವಾಪರದಲ್ಲೂ ಬರುತ್ತಾನೆಯೇ ಅಥವಾ ಬೇರೆಯ ಸತ್ಯಯುಗ ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ಬರುತ್ತಾನೆಯೇ? ಈ ಕಲಿ ಪುರುಷ ಈತನನ್ನು ಸೃಷ್ಟಿ ಮಾಡಿದವರು ಯಾರು? ಬ್ರಹ್ಮನಿಂದ ಇವನ ಸೃಷ್ಟಿಯಾಗಿದೆಯೇ? ಇದನ್ನೆಲ್ಲ ತಿಳಿದುಕೊಳ್ಳೋಣ. ಬ್ರಹ್ಮಾಂಡದಲ್ಲಿ ಬ್ರಹ್ಮನಿಂದ ಸರ್ಜನೆ, ವಿಷ್ಣುವಿನಿಂದ ಪಾಲನೆ ಹಾಗೂ ಶಂಕರನಿಂದ ವಿನಾಶ ನಡೆಯುತ್ತಿರುತ್ತದೆ. ಹಾಗಾದರೆ ಈ ತ್ರಿದೇವರಲ್ಲಿ ಯಾರಿಂದ ಕಲಿಯ ರಚನೆ ಆಗಿದೆ? ಪ್ರತಿಯೊಂದು ಯುಗದಲ್ಲೂ ಕಲಿಯು ಹುಟ್ಟಿಕೊಳ್ಳುತ್ತಾನೆ. ಅನೇಕ ಕಲಿಯುಗಗಳು ಮುಗಿದು ಹೋಗಿವೆ. 4 ಯುಗಗಳು ಮುಗಿದಾಗ ಅರ್ಧ ಪ್ರಳಯವಾಗುತ್ತದೆ. ಮನ್ವಂತರದಲ್ಲಿ ಹಾಗೂ ಕಲ್ಪ ಪ್ರಳಯದಲ್ಲಿಯೂ ಕಲಿಯು ಜನ್ಮ ತಾಳಿರುತ್ತಾನೆ. ಕಲಿಯು ಪ್ರತಿಯೊಂದು ಕಲಿಯುಗದಲ್ಲಿ ಬರುತ್ತಾನೆ. 43,20,000 ವರ್ಷಗಳಲ್ಲಿ ಒಂದು ಬಾರಿ ಕಲಿಯುಗ ಬರುತ್ತದೆ. ಹೀಗೆ ಪ್ರತಿಯೊಂದು ಕಲಿಯುಗದಲ್ಲಿ ಕಲಿ ಪುರುಷ ಬರುತ್ತಾನೆ. ಬ್ರಹ್ಮನ ಆದಿಯಿಂದಲೂ ಕಲಿ ಪುರುಷ ಇದ್ದಾನೆ. ಕಲಿಯುಗದ ನಂತರ ಕೆಳಗಿರುವ 7 ಪಾತಾಳ ಲೋಕಕ್ಕೆ ಕಲಿಯು ಹೋಗುತ್ತಾನೆ. ಮತ್ತೆ ಅಲ್ಲಿಂದ ಕೆಳಗೆ 55 ಕೋಟಿ ನರಕಗಳಿವೆ, ಅಲ್ಲಿಯೂ ಹೋಗುತ್ತಾನೆ. ಹಾಗಾದರೆ ಕಲಿ ಪುರುಷನ ವಿನಾಶವಿಲ್ಲ, ಆತ್ಮಕ್ಕೆ ಸಾವಿಲ್ಲ, ಹೀಗಾಗಿ ಅವನ ವಿನಾಶ ಆಗುವುದಿಲ್ಲ. ಕಲಿ ಪುರುಷನು ಅಸುರನಾಗಿದ್ದಾನೆ. ಅಸುರರೇ ಇರಲಿ ದೇವತೆಗಳೇ ಇರಲಿ, ಅವರ ಆತ್ಮಕ್ಕೆ ವಿನಾಶ ಅನ್ನುವುದು ಇಲ್ಲ. ಅರ್ಧ ಪ್ರಳಯವಾಗಲಿ ಪ್ರಳಯವಾಗಲಿ ಕಲ್ಪ ಪ್ರಳಯದಲ್ಲಿಯೂ ಸಹ ವಿನಾಶ ಹೊಂದುವುದಿಲ್ಲ. ಮಹಾಕಲ್ಪ ಪ್ರಳಯದಲ್ಲಿಯೇ ಆತ್ಮಗಳು ವಿನಾಶ ಹೊಂದುತ್ತವೆ. ಈ ಕಲಿ ಪುರುಷ ಯಾರು ಅನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ನಮ್ಮ ಬ್ರಹ್ಮಾಂಡದ ಬ್ರಹ್ಮನ ಆಯುಷ್ಯ 100 ವರ್ಷವಾಗಿರುತ್ತದೆ. ಬ್ರಹ್ಮನ ಒಂದು ಪರಾರ್ಧ ಅಂದರೆ 50 ವರ್ಷ. ಈಗ 50 ವರ್ಷ ಸಂಪೂರ್ಣವಾಗಿ 2ನೇ ಪರಾರ್ಧ ನಡೆಯುತ್ತಿದೆ. ಅದರಲ್ಲಿಯೂ ಸಹ 198 ಕೋಟಿ ವರ್ಷಗಳಾಗಿವೆ. ಅಂದರೆ 2ನೇ ಪರಾರ್ಧದ ಬ್ರಹ್ಮನ ಮೊದಲ ದಿನದ 7ನೇಯ ಮನ್ವಂತರದ 28ನೇಯ ಯುಗಾಂತರ ನಡೆಯುತ್ತಿದೆ. ಅಂದರೆ ಅದೆಷ್ಟು ಕಲಿಯುಗಗಳು ಜರುಗಿ ಹೋಗಿರಬಹುದು ಊಹಿಸಿ ನೋಡಿ. ಬ್ರಹ್ಮನ ಒಂದು ದಿನ ಅಂದರೆ 1000 ಯುಗಗಳು ಪೂರ್ಣಗೊಳ್ಳುತ್ತವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇದು ಒಂದು ಯುಗಾಂತರವಾಗುತ್ತದೆ. ಈ ರೀತಿ ಬ್ರಹ್ಮನ 50 ವರ್ಷಗಳಲ್ಲಿ ಅದೆಷ್ಟು ಕಲಿಯುಗಗಳು ಜರುಗಿರಬೇಡ. ಬ್ರಹ್ಮನ ಒಂದು ದಿನ ಅಂದರೆ 31 ಟ್ರಿಲಿಯನ್ 10 ಬಿಲಿಯನ್ 40 ಕೋಟಿ ವರ್ಷಗಳಾಗುತ್ತವೆ. ಬ್ರಹ್ಮಾಂಡದ ಆದಿಯಲ್ಲಿ ಬ್ರಹ್ಮನು ಪರಮ ಪುರುಷರನ್ನು ಸೃಷ್ಟಿ ಮಾಡಿದ. ಇವರ ಶರೀರ ಪರಮ ತತ್ವಗಳಿಂದ ಸೃಷ್ಟಿಯಾಗಿತ್ತು ಹಾಗೂ ಆತ್ಮನಲ್ಲಿ ಸ್ವಲ್ಪವೇ ಸ್ವಲ್ಪ ಪರಂ ಲೈಟ್ ಸಹ ಇತ್ತು. ಈ 7 ಪರಮ ಪುರುಷರು ಭೂಲೋಕದಿಂದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಮತ್ತು ಮಹಾಸತ್ಯಲೋಕ, ಈ 7 ಲೋಕಗಳನ್ನು ಸೃಷ್ಟಿ ಮಾಡಿದರು. ಈ 7 ಲೋಕಗಳಲ್ಲಿ ಪರಮ ಪುರುಷರು ತಮ್ಮ ಸಂಕಲ್ಪಗಳ ಮೂಲಕ ಅನೇಕ ಸೃಷ್ಟಿಯನ್ನು ರಚನೆ ಮಾಡುತ್ತಾ ಹೋದರು. ಹೀಗಾಗಿ 7 ಲೋಕಗಳಲ್ಲಿ ಅನೇಕ ಪರಮ ಪುರುಷರು ಹುಟ್ಟಿಕೊಂಡರು. ಈ ಅನೇಕ ಪರಮ ಪುರುಷರು ತಮ್ಮೊಳಗಿನಿಂದ ಪ್ರಕೃತಿಯನ್ನು ಹೊರತೆಗೆದರು. ಪುರುಷ ಮತ್ತು ಪ್ರಕೃತಿಯ ರಾಜಭಾರ ಈ 7 ಲೋಕಗಳಲ್ಲಿಯೂ ಸಹ ನಡೆಯಿತು. 7 ಲೋಕಗಳಲ್ಲಿ ಪುರುಷ ಪ್ರಕೃತಿಯು ವಾಸ ಮಾಡುತ್ತಾ ಅವರೂ ಸಹ ಅನೇಕ ಸೃಷ್ಟಿಯನ್ನು ಸೃಷ್ಟಿ ಮಾಡುತ್ತಾ ಹೋದರು. ಇದರಿಂದ ಅವರ ಶಕ್ತಿಯು ಕ್ಷೀಣವಾಗತೊಡಗಿತು ಮತ್ತು ಪರಮ ತತ್ವದಲ್ಲಿದ್ದ ಶರೀರ
ಕೆಳಸ್ತರಕ್ಕೆ ಇಳಿಯುತ್ತಾ ಇಳಿಯುತ್ತಾ 3 ತತ್ವಗಳಿಗೆ ಬಂದಿತು. ಇದರಿಂದಾಗಿ ಅವರಲ್ಲಿ ನೆಗೆಟಿವಿಟಿ ಬಹಳವೇ ಹೆಚ್ಚಾಗುತ್ತಾ ಹೋಯಿತು. ಹೀಗಾಗಿ ಅವರು ನಿಧಾನವಾಗಿ ಈ ಭೂಮಿಯ ಮೇಲೆ ಇಳಿಯುತ್ತಾ ಮನುಷ್ಯ ರೂಪಕ್ಕೆ ಬಂದರು. ಆಗ ಬ್ರಹ್ಮನು ಇವರಿಗಾಗಿಯೇ ಭೂಮಿಯನ್ನು ಸೃಷ್ಟಿ ಮಾಡಿದ್ದ. ಬ್ರಹ್ಮನ 10 ವರ್ಷಗಳ ನಂತರ ಈ ಭೂಮಿಯ ಸೃಷ್ಟಿಯಾಗಿದೆ. ಆಕಾರಿಗಳಾಗಿದ್ದವರು ಈ ಭೂಮಿಯ ಮೇಲೆ ಸಾಕಾರಿಯಾಗತೊಡಗಿದರು. ಯಾವುದೇ ರೀತಿಯ ನೆಗೆಟಿವಿಟಿ ಇರಲಿ, ಅದು ಬ್ರಹ್ಮನಿಂದಲೇ ಬಂದಿದೆ. ಬ್ರಹ್ಮನ ಮನದಲ್ಲಿ ನೆಗೆಟಿವಿಟಿ ಹೆಚ್ಚಾಯಿತು. ಆಗ ಬ್ರಹ್ಮನು ತನ್ನ ಮನಸ್ಸನ್ನು ಶುದ್ಧಗೊಳಿಸಲು ತನ್ನ ಮನಸ್ಸಿನಿಂದ ನೆಗೆಟಿವಿಟಿಯನ್ನು ತೆಗೆದು ಹೊರಹಾಕಿದಾಗ ಅದರಿಂದ ಒಬ್ಬ ಕಲಿ ಪುರುಷನ ಸೃಷ್ಟಿಯಾಯಿತು. ಇದೆಲ್ಲ ಬ್ರಹ್ಮಾಂಡದ ಆದಿಯಲ್ಲಿ, ಅಂದರೆ ಸರಿಸುಮಾರು ಟ್ರಿಲಿಯನ್ ವರ್ಷಗಳಿಗೂ ಹಿಂದೆ ಬ್ರಹ್ಮನ ಮೊದಲನೇ ಪರಾರ್ಧದಲ್ಲಿ ಮೊಟ್ಟಮೊದಲು ಭೂಮಿಯ ಮೇಲೆ ಎಂದಿಗೆ ಕಲಿಯುಗದ ಆರಂಭವಾಯಿತೋ ಅಂದೇ ಬ್ರಹ್ಮನು ತನ್ನ ನೆಗೆಟಿವಿಟಿಯನ್ನು ಕೆಳಗೆ ಎಸೆದು ಬಿಟ್ಟಿದ್ದ. ಆ ನೆಗೆಟಿವಿಟಿಯಿಂದಲೇ ಕಲಿ ಪುರುಷನ ಜನ್ಮವಾಯಿತು. ಈ ಕಲಿ ಪುರುಷ ಪರಮ ಪುರುಷರು ತಮ್ಮ ಸಂಕಲ್ಪಗಳಿಂದ ಅನೇಕ ಪರಮ ಪುರುಷರನ್ನು ಸೃಷ್ಟಿ ಮಾಡಿದಂತೆ ಈ ಕಲಿ ಪುರುಷನು ಆಕಾರಿ ರೂಪದಲ್ಲಿದ್ದವನು ಈ ಭೂಮಿಯ ಮೇಲೆ ಬಂದು ತನ್ನಂತೆ ಅನೇಕ ಕಲಿಪುರುಷರನ್ನು ಆಕಾರಿ ರೂಪದಲ್ಲಿ ಸಂಕಲ್ಪದಿಂದ ರಚನೆ ಮಾಡಿದ. ಇದರಿಂದ ಅನೇಕ ಕಲಿಪುರುಷರು ಸೃಷ್ಟಿಯಾದರು. ಹೀಗಾಗಿ ಕಲಿಯುಗ ಘೋರ ಕಲಿಯುಗವಾಗುತ್ತಾ ಹೋಯಿತು. ಈ ಕಲಿ ಪುರುಷರೆಲ್ಲ ದೇವತೆಗಳ ಮೇಲೆ ಅತ್ಯಾಚಾರ ಮಾಡತೊಡಗಿದರು. ಇವರೆಲ್ಲ ಮೊದಲು ಆಕಾರಿ ರೂಪದಲ್ಲಿದ್ದರು. ಇದು ಬ್ರಹ್ಮಾಂಡದ ಆದಿಯಲ್ಲಿ ಟ್ರಿಲಿಯನ್ ವರ್ಷಗಳ ಹಿಂದೆ ಆದಂತಹ ವಿಷಯ. ಆಗಿನ ಅಸುರರೇ ಕಲಿ ಪುರುಷ, ಅಂದರೆ ಯಾರಲ್ಲಿ ತಮೋ ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವೆಂಬ ತಮೋ ಗುಣಗಳು ಯಥೇಚ್ಛವಾಗಿರುತ್ತದೆಯೋ ಅವರೇ ಅಸುರರು. ಈಗ ದೇವತೆ ಮತ್ತು ಅಸುರರ ನಡುವೆ ಯುದ್ಧವಾಗತೊಡಗಿತು. ಕಲಿಯುಗದಲ್ಲಂತೂ ಅಸುರರದೇ ರಾಜ್ಯಭಾರವಾಗತೊಡಗಿತ್ತು. ಏಕೆಂದರೆ ವಾಯುಮಂಡಲವೆಲ್ಲ ತಮೋಪ್ರಧಾನವಾಗಿ ಕೆಲವು ಯಕ್ಷ, ಕಿನ್ನರರು, ದೇವತೆಗಳು ಮೇಲಿನ ಸ್ವರ್ಗಲೋಕದಿಂದ ಭೂಮಿಯ ಮೇಲೆ ಮನುಷ್ಯ ರೂಪದಲ್ಲಿ ಬರುತ್ತಿದ್ದವರು. ವಾಯುಮಂಡಲದ ಪ್ರಭಾವದಿಂದಾಗಿ ಅವರೆಲ್ಲರೂ ಕಲಿ ಪುರುಷನ ಪ್ರಭಾವಕ್ಕೆ ಒಳಗಾಗಿ ಎಲ್ಲರೂ ತಮೋಪ್ರಧಾನರಾಗಿ ಬಿಟ್ಟರು. ಈ ರೀತಿ ಎಲ್ಲರ ಮೇಲೆ ಕಲಿ ಪುರುಷನ ಪ್ರಭಾವ ಬೀಳತೊಡಗಿತು. ಪ್ರಭಾವಕ್ಕೆ ಒಳಗಾದವರೆಲ್ಲ ಕಲಿ ಪುರುಷರಾಗತೊಡಗಿದರು. ಆಗ ಧರ್ಮಗ್ಲಾನಿಯ ಸಮಯದಲ್ಲಿ ವಿಷ್ಣುವಿನ ಅವತಾರಗಳು ಆಗತೊಡಗಿದವು. ಇದರಿಂದ ದೇವತೆಗಳ ರಕ್ಷಣೆಯಾಗಿ ಅಸುರರ ವಿನಾಶವಾಗತೊಡಗಿತು. ಹೀಗೆ ಅಸುರರ ವಿನಾಶವಾಗಿ ಭೂಮಿಯ ಮೇಲೆ ಒಳ್ಳೆಯ ಮನುಷ್ಯರೇ ಇರುವಂತಹ ಸಮಯವನ್ನು ಸತ್ಯಯುಗ ಎನ್ನಲಾಯಿತು. ಪುನಃ ಯುಗಗಳು ಉರುಳುವುದು, ಪ್ರಳಯ, ಅರ್ಧ ಪ್ರಳಯ ಜರುಗುವುದು, ಇದೆಲ್ಲ ನಡೆಯುತ್ತಿತ್ತು. ಆದರೆ ಇದರಲ್ಲಿ ಆತ್ಮಗಳ ವಿನಾಶವಾಗುತ್ತಿರಲಿಲ್ಲ. ದೇವತೆಗಳ ಆತ್ಮ, ಕಲಿಪುರುಷರುಗಳ ಆತ್ಮ ಇವರೆಲ್ಲ ಏಕದಿಂದ ಅನೇಕರಾಗುತ್ತಾ ಹೋಗುತ್ತಿದ್ದರು. ತಮ್ಮ ಸಂಸ್ಕಾರಗಳು ಕೆಳಸ್ತರಕ್ಕೆ ಇಳಿಯುತ್ತಾ ಹೋದಂತೆ ಭೂಮಿಯಿಂದ ಕೆಳಗೆ ಪಾತಾಳ ಲೋಕಕ್ಕೆ ಹೋಗುತ್ತಿದ್ದರು. ದೇವತೆಗಳು ಮೇಲಿನ ಲೋಕಕ್ಕೆ ಹಾಗೂ ಅಸುರರು ಕೆಳಗಿನ 7 ಪಾತಾಳ ಲೋಕಗಳಾದ ಅತಳ, ವಿತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ ಈ ಎಲ್ಲ ಕೆಳಗಿನ ಲೋಕಗಳಿಗೆ ಅವರು ಹೋಗುತ್ತಿದ್ದರು. ನಂತರ ಇನ್ನಷ್ಟು ಕೆಳಸ್ತರಕ್ಕೆ ಇಳಿದಾಗ ಪಾತಾಳ ಲೋಕಕ್ಕಿಂತಲೂ ಕೆಳಗಿರುವಂತಹ 55 ನರಕ ಲೋಕಗಳಿಗೆ ಹೋಗುತ್ತಿದ್ದರು. ಅವರು ಎಲ್ಲಿಯೇ ಹೋದರೂ ಸಹ ಕಲಿಪುರುಷರುಗಳ ಆತ್ಮಗಳ ಅಸ್ತಿತ್ವವಂತೂ ಇದ್ದೇ ಇದೆ. ಎಂದಿಗೂ ಆ ಆತ್ಮಗಳ ವಿನಾಶ ಆಗುವುದಿಲ್ಲ. ಆ ಆತ್ಮಗಳೆಲ್ಲ ಭೂಮಿಯ ಮೇಲೆ ಕಲಿಯುಗ ನಡೆಯುವಾಗ ಪುನಃ ನಿಧಾನವಾಗಿ ಮೇಲೆ ಬರುತ್ತಿದ್ದವು. ಕಲಿಯುಗದ ಅಂತ್ಯದಲ್ಲಂತೂ ಕೆಳಗಿರುವ ಅಸುರರೆಲ್ಲರೂ ಮೇಲೆ ಬಂದು ಬಿಡುತ್ತಾರೆ. ಕಲಿಯುಗದ ಅಂತ್ಯದಲ್ಲಿ ಯಕ್ಷ, ಕಿನ್ನರ, ದೇವತೆಗಳೆಲ್ಲರೂ ಅಸುರರಾಗಿ ಕೆಳಗಿನ ಲೋಕಕ್ಕೆ ಹೋದವರೆಲ್ಲ ಮತ್ತೆ ಮೇಲೆ ಬರುತ್ತಿದ್ದರು. ಇದರಿಂದಾಗಿ ಭೂಮಿಯ ಮೇಲೆ ಕಲಿಯುಗದ ಅಂತ್ಯದಲ್ಲಿ ಜನಸಂಖ್ಯೆ
ಹೆಚ್ಚಾಗಿ ಬಿಡುತ್ತದೆ. ಪ್ರತಿಯೊಂದು ಯುಗದಲ್ಲಿ ಸುಮಾರು 250 ಕೋಟಿ ಜನಸಂಖ್ಯೆ ಇರುತ್ತದೆ. ನಂತರ ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯದಲ್ಲಿ ಆತ್ಮಗಳು ಕೆಳಗೆ ಹೋಗಿಬಿಡುತ್ತವೆ. ಕಲ್ಪ ಪ್ರಳಯದಲ್ಲಿ ವಿಷ್ಣುವು 12 ಸೂರ್ಯರಲ್ಲಿ ಪ್ರವೇಶ ಮಾಡಿ ಮೇಲಿನ 3 ಲೋಕಗಳು ಹಾಗೂ ಕೆಳಗಿನ 7 ಪಾತಾಳ ಲೋಕಗಳು ಹಾಗೂ ಅದರ ಕೆಳಗಿರುವಂಥ 55 ಕೋಟಿ ನರಕ ಲೋಕಗಳನ್ನು ಸಹ ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ಆದರೆ ಎಲ್ಲ ಆತ್ಮಗಳು ಉಳಿದುಕೊಳ್ಳುತ್ತವೆ. ಹೀಗೆ ಉಳಿದುಕೊಂಡಂತಹ ಆತ್ಮಗಳು ಕಲಿಯುಗದಲ್ಲಿ ಪುನಃ ಮನುಷ್ಯರಾಗಿ ಈ ಭೂಮಿಯ ಮೇಲೆ ಬರುತ್ತವೆ. ತಮೋ ಪ್ರಧಾನತೆಯು ಅತಿ ಹೆಚ್ಚಾಗಿ ವಾಯುಮಂಡಲದಲ್ಲಿ ನೆಗೆಟಿವಿಟಿ ಹೆಚ್ಚಾಗಿ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ಹೆಚ್ಚಾಗುತ್ತದೆ. ಎಲ್ಲವೂ ಅತಿ ಆದಾಗ ಶಂಕರನು ತನ್ನ 3ನೆಯ ಕಣ್ಣನ್ನು ತೆರೆದು ಅಗ್ನಿ ತಾಂಡವ ಮಾಡಿದಾಗ ಸಂಪೂರ್ಣ ಭೂಮಿ ಸುಟ್ಟು ಭಸ್ಮವಾಗುತ್ತದೆ. ಹೀಗೆ ಪ್ರತಿ ಯುಗದಲ್ಲಿ ಈ ಕಲಿ ಪುರುಷರು ಬರುತ್ತಾರೆ, ಮತ್ತೆ ವಿನಾಶವಾಗುತ್ತದೆ. ಇದೆಲ್ಲವೂ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಬ್ರಹ್ಮನ ಮನಸ್ಸು ಮಲಿನವಾದಾಗ ಅದನ್ನು ತೆಗೆದು ಹೊರಹಾಕಿದಾಗ ಜನ್ಮಿಸಿದವನೇ ಕಲಿ, ಅಂದರೆ ನೆಗೆಟಿವಿಟಿಯಿಂದ ಜನ್ಮಿಸಿದವನು ಕಲಿ. ಒಂದು ಸಲ ಜನ್ಮವಾಗಿ ಇವರೇ ಅನಂತಾನಂತ ಕಲಿ ಪುರುಷರಾಗುತ್ತಾ ಹೋದರು. ಮುಂದುವರೆದು ಅವರೇ ಮನುಷ್ಯರಾಗುತ್ತಾ ಹೋದರು. ಪುನಃ ಕೆಳಗೆ ಪಾತಾಳ ಲೋಕಕ್ಕೂ ಹೋದರು. ನಂತರ ಪ್ರಳಯಗಳೆಲ್ಲವೂ ನಿರಂತರವಾಗಿ ಜರುಗುತ್ತಾ ಹೋದವು. ಆದರೆ ಆತ್ಮಗಳು ಉಳಿಯತೊಡಗಿದವು. ಮಹಾಕಾಲಾಗ್ನಿಯಲ್ಲಿ ಎಲ್ಲವೂ ಭಸ್ಮವಾಗುತ್ತದೆ. ಮಹಾಕಾಲದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಈ ರೀತಿಯ ಕಲಿ ಪುರುಷ ಎಲ್ಲೆಡೆ ಇರುತ್ತಾನೆ. ಎಲ್ಲೆಡೆ ಬ್ರಹ್ಮನಿಂದಲೇ ಕಲಿ ಪುರುಷನ ಸೃಷ್ಟಿಯಾಗುತ್ತದೆ. ಎಲ್ಲೆಡೆ ಯುಗಗಳು ನಡೆಯುತ್ತಿರುತ್ತವೆ. ಪ್ರಳಯಗಳು, ತಾಂಡವಗಳು ನಡೆಯುತ್ತಲೇ ಇರುತ್ತವೆ. ಅನಂತ ಕೋಟಿಯ ಬ್ರಹ್ಮಾಂಡದ ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಕಾಲಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡುತ್ತಾನೆ. ಆಗ ಎಲ್ಲ ಶರೀರಗಳು, ಆತ್ಮಗಳು ಕೂಡ ಭಸ್ಮವಾಗುತ್ತವೆ. ನಂತರ ಅಗ್ನಿಯಿಂದ ಪರಮ ಅಗ್ನಿಯಲ್ಲಿ, ಪರಮ ಅಗ್ನಿಯಿಂದ ಪರಮ ವಾಯು, ಪರಮ ವಾಯುವಿನಿಂದ ಪರಮ ಆಕಾಶ, ಪರಮ ಆಕಾಶದಿಂದ ಪರಮ ಮಹಾತತ್ವ, ನಂತರ ಪರಮ ಲೈಟ್ನಲ್ಲಿ ಶಿವನೇ ಇರಲಿ, ಮಹಾಶಿವನೇ ಇರಲಿ, ಪರಮ ಮಹಾಶಿವ ಮಲ್ಟಿವರ್ಸ್ ಎಲ್ಲೆಡೆ ನಿಧಾನವಾಗಿ ಈ ಪ್ರೊಸೆಸ್ ನಡೆಯುತ್ತಾ ಹೋಗುತ್ತದೆ. ಹಾಗೂ ಮೊದಲಿನಂತೆ ಪರಮ ಲೈಟಿನ ಸ್ಥಿತಿಗೆ ಎಲ್ಲವೂ ಬರುತ್ತದೆ. ಜ್ಞಾನದಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ಯುಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಬರುತ್ತದೆ. ಜ್ಞಾನದಿಂದ ಎಲ್ಲವನ್ನು ವಿಸ್ತಾರವಾಗಿ ಆಳವಾಗಿ ತಿಳಿದುಕೊಳ್ಳಬಹುದು. परम शांति, बेहद की परम शांति। बेहद की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो।